ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಹಾರಾಷ್ಟ್ರದ ಒಂದು ಜಾಗದಿಂದ ವ್ಯಕ್ತಿ ನೀಡುವಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹುಬ್ಬಳ್ಳಿ ಅಂಜುಮನ್ ಕಮಿಟಿಯವರು ಸುಮಾರು ಒಂದು 7-8 ಸಾವಿರ ಜನ ಸೇರಿ ಪ್ರೊಸೆಷನ್ ಮಾಡಬೇಕು ಅಂತ ನಮಗೆ ಈ ಹಿಂದೆ ಬಂದು ಅಪ್ರೋಚ್ ಮಾಡಿದರು. तहसीलदार सर तहसीलदार ठीक है. ಅಂದ್ರೆ ಮಹಾರಾಷ್ಟ್ರದಲ್ಲಿ ನಾವೇನು ನಮಗೆ ಗೊತ್ತಿಲ್ಲ. ನಮ್ಮ ಪೈಗಂಬರ್ನ ಬಗ್ಗೆ ಅವಹೇಳಿಕೆ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಕಂಡಮ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ತಮ್ಮ ಮುಖಾಂತರ ರಾಷ್ಟ್ರಪತಿಗೆ, ಪ್ರೈಮ್ ಮಿನಿಸ್ಟರ್ಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಹೋಮ್ ಮಿನಿಸ್ಟರ್ ಅವ್ರಿಗೆ, ಗವರ್ನರ್ಗೆ ನಾವು ಒಂದು ಮನವಿ ಕೊಡ್ತೀವಿ. ತಾವು ರಿಕಮೆಂಡ್ ಮಾಡಿ ಕಳಿಸ್ರಿ. ಇಂಥವ್ರಿಗೆ ಲೀಗಲ್ ಆ್ಯಕ್ಷನ್ ತಗೋಬೇಕು, ಪಾಠ ಕಲಿಸ್ಬೇಕಂತ. ಯಾವ ಧರ್ಮನೂ ಬೇರೆ ಧರ್ಮಗೆ ಕೆಟ್ಟ ಬಯಸಬೇಡ್ರಿ, ಕೆಟ್ಟ ಹೇಳಬೇಡ್ರಿ ಅಂತ ಆದೇಶ ಇದೆ. ಅದ್ರ ಸಲುವಾಗಿ ಇಂಥವ್ರಿಗೆ ಏನಾರ ಮಾಡಿ ಶಾಂತತೆಗೆ ಭಂಗ ಮಾಡುವ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆ ಖಂಡಿಸ್ತೀವಿ ಮತ್ತು ಅವ್ರಿಗೆ ಸರ್ಕಾರ ಮುಖಾಂತರ ಕೇಳ್ಕೊಳ್ತೀವಿ. ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಮತ್ತು ಇಂಥವ್ರಿಗೆ ಪಾಠ ಕಲಿಸ್ಬೇಕಂತ ಯಾಕಂದರೆ 140 ಕೋಟಿ ಜನರದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ ನಾವು ಒಂದೇ, ನಾವು ಎಲ್ಲಾರ ಇದ್ರೂ ಸಹಿತ ಭಾರತೀಯರು. ನಮ್ಗೆ ಒಕ್ಕಟ್ಟದ, ಒಕ್ಕಟ್ಟಿನಿಂದ ಇರಬೇಕು. ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು, ದುಡಿದು ತಿನ್ನೋರು ಎಲ್ಲರೂ ಒಕ್ಕಟ್ಟಿನಿಂದ ಹೋಗಬೇಕು. ಇಂಥವ್ರಿಗೆ ಆಸ್ಪತ್ರೆ ಕೊಡಬಾರ್ದು. ಒಂದು ಹಾಲಿನ ಕೊಡೋದಲ್ಲಿ ಒಂದು ಹಳ್ಳ ಉಪ್ಪಿನ ಹಾಕಿದ್ರೆ ಆ ಪೂರಾ ಹಾಲು ಕೆಡ್ತದೆ. ಅದ್ರ ಸಲುವಾಗಿ ಇಂಥವ್ರಿಗೆ ನೋಡ್ರಿ, ಇಷ್ಟು ಮಂದಿ ಇದ್ರೆ ಯಾರು ಪಾಪ ಮಾಡೋದಿಲ್ಲ. ಏನೋ ಹೇಳ್ತಾನೆ, ಇಂಥವ್ರಿಗೆ ಬರೋಬ್ಬರಿ ಶಿಕ್ಷೆ ಕೊಡಬೇಕು ಕೆಲಸ ಇವತ್ತಿನ ದಿವಸ ನಾವು ತಮ್ಮ ಮುಖಾಂತರ ನಮ್ಮ ಪೊಲೀಸ್ ಆಯುಕ್ತರಾದಂಥ ಅವ್ರ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಈ ಮನವಿ ಕೊಡ್ತೀವಿ. ತಾವು ಶಿಫಾರಸು ಮಾಡಬೇಕಂತ ಕೋರುತ್ತೇವೆ. ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಹಾರಾಷ್ಟ್ರದ ಒಂದು ಜಾಗದಿಂದ ವ್ಯಕ್ತಿ ನೀಡುವಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹುಬ್ಬಳ್ಳಿ ಅಂಜುಮನ್ ಕಮಿಟಿಯವರು ಸುಮಾರು ಒಂದು 7-8 ಸಾವಿರ ಜನ ಸೇರಿ ಪ್ರೊಸೆಷನ್ ಮಾಡಬೇಕು ಅಂತ ನಮಗೆ ಈ ಹಿಂದೆ ಬಂದು ಅಪ್ರೋಚ್ ಮಾಡಿದರು. ಆದರೆ ಯಾರೋ ಯಾವುದೋ ದೇಶದ ಮೂಲೆ ಒಂದು ಕಡೆಯಿಂದ ನೀಡಿರುವಂಥ ಹೇಳಿಕೆಗೆ ನೀವಿಷ್ಟು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಟ್ರಾಫಿಕ್ ತೊಂದರೆ ಆಗೋ ರೀತಿಯಲ್ಲಿ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಬಂದಿದ್ದರು. ಅದೆಲ್ಲದರ ಹಿನ್ನೆಲೆಯಲ್ಲಿ ತಾವು ಪ್ರೊಸೆಷನ್ ಮಾಡೋದು ಬೇಡ ಅಂತ ನಾವು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡಿದ್ವಿ. ನಮ್ಮ ಇಂಡಸ್ಗಿರಿ ಸಾಹೇಬರು ಆ ಮನವಿಯನ್ನು ಪುರಸ್ಕರಿಸಿ ಸ್ವಲ್ಪ ನಾವು ಹೇಳ್ತಿರೋದು ಸರಿ ಇದೆ, ಪೊಲೀಸರು ಎರಡೂ ಕಡೆ ಬಂದೋಬಸ್ತ್ ಮಾಡೋಕ್ಕಾಗಂಗಿಲ್ಲ ಅಂತ. ಮತ್ತು ಪ್ರೊಸೆಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾರಾದರೂ ಕಿಡಿಗೇಡಿಗಳೇನಾದರೂ ಮಾಡಿದರೆ ಅದರಿಂದ ಮತ್ತು ಪ್ರೊಸೆಷನ್ ಡಿಸ್ಟರ್ಬ್ ಆಗೋಂಥದ್ದು. ಮತ್ತು ಟ್ರಾಫಿಕ್ಕು, ಯಾಕಂದರೆ ಇದು ಪೀಕ್ ಅವರ್ಸ್ 3 ಗಂಟೆ 4 ಗಂಟೆ ಪೀಕ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ. ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಂದು ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ. ಮತ್ತು ಅವರು ಈಗಷ್ಟೇ ಭಾಳ ಸ್ಪಷ್ಟವಾಗಿ ಹೇಳಿದರು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ಈ ಕಡೆ ನಮ್ಮ ಕರಾವಳಿಯಿಂದ ಕೋಲ್ಕತ್ತಾ ಮೀರಿ ನಾರ್ತ್ ಈಸ್ಟ್ ಅದೆಲ್ಲ ಸೇರಿದಂತೆ ಅಖಂಡ ಭಾರತ ಏನಿದೆ, 140 ಕೋಟಿಗೂ ಹೆಚ್ಚು ಜನ ಭಾರತೀಯರಿರುವಂಥ ಒಂದು ದೇಶ ಇದು. ಇಲ್ಲಿ ಶಾಂತಿ ಕದಡುವಂಥ ಪ್ರಯತ್ನ ಯಾರೂ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಅವರ ಒಂದು ಹಿರಿತನ, ಮುತ್ಸದ್ದಿತನ ಮತ್ತು ಅವರ ಸಾರ್ವಜನಿಕ ಜೀವನದ ಏನು ಒಂದು ಅನುಭವ ಇದೆ ಅದನ್ನೆಲ್ಲ ಅವರು ಸಮುದಾಯವನ್ನು ಮುನ್ನಡೆಸಲಿಕ್ಕೆ ಉಪಯೋಗಿಸಿದ್ದಾರೆ. ಮತ್ತು ಮುಖ್ಯವಾಗಿ ಇವತ್ತು ಪ್ರೊಸೆಷನ್ ಮಾಡಿದರೆ ನಮಗೂ ಕರ್ತವ್ಯ ನಿರ್ವಹಣೆಗೆ ಭಾಳ ತೊಂದರೆ ಆಗೋದು ಮುಖ್ಯಮಂತ್ರಿಗಳಿದ್ದರಿಂದ. ಹಂಗಾಗಿ ಒಂದು ಮೌನ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ. ಇದನ್ನು ಅವರು ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಹಿಡಿದು ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು 10
ಕಚೇರಿಗಳಿಗೆ ಈ ಒಂದು ಮನವಿಯನ್ನು ತಲುಪಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಅಗತ್ಯ ಕಾನೂನು ಕ್ರಮಕ್ಕೆ ಅವರು ಒತ್ತಾಯ ಏನು ಮಾಡಿದ್ದಾರೆ ಅದನ್ನು ಕೂಡ ತಿಳಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಲಾಗುತ್ತೆ. ಥ್ಯಾಂಕ್ ಯು ಸರ್.